ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಹೊಸ ರೆಸಿಪಿ ಚಿಕನ್ ಕೊಂಡಾಟ. ಇದು ಕೂಡ ನಾನು ರೆಸಿಪಿ ಕೇಳಿ ಮಾಡಿದ್ದು. ತುಂಬಾ ಸೂಪರಾಗಿ ಬಂದಿದೆ. ಚಿಕನಲ್ಲಿ ಬೇರೆ ಬೇರೆ ಟೈಪ್ ಮಾಡಲೇಬೇಕಲ್ವಾ. ಸೊ ಹಾಗೆ ಯಾವಾಗಲೂ ಒಂದು ಬೇರೆ ಬೇರೆ ಸ್ಟೈಲ್ ಮಾಡುತ್ತಾ ಸೊ ಇದೊಂದು ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬ ಒಳಗೆ ಜ್ಯೂಸಿಯಾಗಿ ಮತ್ತು ಸ್ವಲ್ಪ ಫ್ರೈಡ್, ಆ ಚಿಲ್ಲಿ ಕರಿ ಲೀವ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, ನಿಮಗೇ ಗೊತ್ತಾಗುತ್ತೆ ಹೇಗೆ ಇದೆ ಅಂತ. ಸಕ್ಕತ್ತಾಗಿ ಡ್ರೈ ಆಗಿ ಬಂದಿದೆ, ಯಾವುದೇ ರೀತಿ ಗ್ರೇವಿ ಇಲ್ಲ ಇದರಲ್ಲಿ. ನೋಡಿ, ಫುಲ್ ಡ್ರೈ ಬಟ್ ಅಷ್ಟೇ ಟೇಸ್ಟ್ಫುಲ್ಲಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಸಣ್ಣ ಪೀಸಾಗಿ ಒಂದು 1/2 kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲೆನ ಹಾಕ್ತೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೇನೆ. ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲವರ್, ಕೋಟೆಡಿಗೆ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ನಾವು ನಾನ್ ವೆಜ್ಗೆ ಯೂಸ್ ಮಾಡ್ತೇವಲ್ಲ. ಇಲ್ಲಿ ಜಿಂಜರ್ ಪೇಸ್ಟ್ 1/2 ಟೇಬಲ್ ಸ್ಪೂನು, ಆಮೇಲೆ ಗಾರ್ಲಿಕ್ ಪೇಸ್ಟ್ 1/2 ಟೇಬಲ್ ಸ್ಪೂನ್. ಕರ್ಡ್ ತಗೊಂಡಿದ್ದೇನೆ, ಒಂದು 1/2 ಕಪ್ನಷ್ಟು ಕರ್ಡ್ ತಗೊಳ್ಳಿ. ಆಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ಅದಕ್ಕೆ ಒಂದು ಲೆಮನ್ ಜ್ಯೂಸ್, ಫುಲ್ ಇಲ್ಲ, 1/2 ಲೆಮನ್ ಜ್ಯೂಸ್ ಹಾಕ್ತಿದ್ದೇನೆ. ಮತ್ತು ಪೆಪ್ಪರ್ 1 ಟೇಬಲ್ ಸ್ಪೂನಷ್ಟು. ಇದೆಲ್ಲದನ್ನು ನೀರು ಹಾಕಬೇಡಿ. ಸೊ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 hour ಇಡಬೇಕು. ನೋಡಿ ಹೀಗೆ. ಸೊ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನಿವಾಗ ಕಬಾಬ್ ಥರ ಫ್ರೈ ಮಾಡ್ಕೊಳ್ತೇನೆ. ಸೊ ಎಲ್ಲ ಪೀಸಸ್ನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಸೊ 1/2 hour ಮ್ಯಾರಿನೇಟ್ ಆದ ನಂತರ ಸೊ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ಬಿಡಿ. ಎಷ್ಟು ಬೇಕೋ ಅಷ್ಟು ಹೀಗೆ ಸೇಮ್ ನಾವು ಕಬಾಬ್ ಎಲ್ಲ ಮನೆಯಲ್ಲಿ ಫ್ರೈ ಮಾಡ್ತೇವಲ್ಲ ಹಾಗೇ ಫ್ರೈ ಮಾಡ್ಕೊಳ್ಳಿ. ಬಟ್ ಆ ಮಸಾಲೆ ಇರೋದಿಲ್ಲ, ಇದು ಬೇರೆಯೇ ಟೈಪ್ ಇರುತ್ತೆ. ಫ್ರೈ ಆದ ನಂತರ ಒಂದು ಬಾಣಲೆಗೆ ಗೀ ಹಾಕ್ಕೊಳ್ತಿದ್ದೇನೆ ನಾನು. ಆಯಿಲ್ ಕೂಡ ಯೂಸ್ ಮಾಡ್ಬೋದು ನೀವು, ಬಟ್ ಇದೆ ಗೀ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಅಲ್ಲ. ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ ನಂತರ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡಿರ್ತಕ್ಕಂಥ ಶುಂಠಿ, ಅದನ್ನು ಕೂಡ ಹಾಕ್ತಿದ್ದೇನೆ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದೆರಡು ಕಾಂಬಿನೇಷನ್. ಸೊ ಹಾಗೆ ತಿನ್ನುವಾಗ ಸ್ವಲ್ಪ ಬಾಯಿಗೆ ಕೂಡ ಸಿಗಬೇಕು. ಮತ್ತು ಇದು ಗ್ರೀನ್ ಚಿಲ್ಲಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೇನೆ. ಇದು ಕೂಡ ಅಷ್ಟೇ ಫ್ಲೇವರಿಗೆ ಮಾತ್ರ, ಸ್ಪೈಸಿಗೆ ಅಲ್ಲ. ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಎಲ್ಲ ಎಣ್ಣೆಗೆ ಹಾಕಿಬಿಡಿ. ಆಮೇಲೆ ಕರಿ ಲೀವ್ಸು. ಸೊ ಕರಿ ಲೀವ್ಸ್ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಾದ ನಂತರ ಈ ಕ್ಯಾಶ್ಯೂ ಇದೆಲ್ಲ ಅದನ್ನು ಹಾಕಿದರೆ ನಿಮಗೆ ಚಿಕನಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಸೊ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕ್ಯಾಶ್ಯೂ ಯೂಸ್ ಮಾಡ್ತಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ರೆಡ್ ಚಿಲ್ಲಿನ ಏನೂ ಕಟ್ ಮಾಡಲಿಲ್ಲ, ಹಾಗೇ ಇಡೀ ನಾನು ಹಾಕ್ತಾಯಿದ್ದೇನೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದಿಷ್ಟು ಫ್ರೈ ಆದರೆ ಸಾಕು. ಇದಾದ ನಂತರ ಇನ್ನೊಂದು ಮೈನ್ ಹಾಕಲಿಕ್ಕಿದೆ, ನಾನು ಹೇಳ್ತೇನೆ. ಇದಿಷ್ಟಾದ ನಂತರ ಇದಕ್ಕೆ ನಾನೊಂದು ಸಪ್ರೇಟ್ ಆನಿಯನ್ನ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಫ್ರೈದು ವಿಡಿಯೋ ಇಲ್ಲ, ಯಾಕಂದರೆ ನಾನು ಬಿರಿಯಾನಿ ಮಾಡಿದ್ದೆ, ಅದರಲ್ಲಿ ಸ್ವಲ್ಪ ಇದಕ್ಕೆ ತೆಗೆದಿಟ್ಟಿದ್ದೆ. ಸೊ ಆ ಫ್ರೈಡ್ ಆನಿಯನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೇನೆ. ಸೊ ಆನಿಯನ್ ಫ್ರೈ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ. ಸೊ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆನಿಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದಾದ ನಂತರ ನಾವೇನು ಇದು ಕಬಾಬ್ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಚಿಕನ್ನ ಆಯಿಲಲ್ಲಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಅದರೊಟ್ಟಿಗೆ ಬೇಯಲಿಕ್ಕೆ ಬಿಟ್ಬಿಟ್ರೆ ಆಯಿತು. ಬೇಯಲಿಕ್ಕೆಲ್ಲ, ಜಸ್ಟ್ ಆ ಮಸಾಲೆದು ಆ ಫ್ರೇಗ್ರೆನ್ಸ್ ಎಲ್ಲ ಅದು ಸ್ವಲ್ಪ ಹೇಳ್ಕೊಳ್ಳುವ ಹಾಗೆ ಅಷ್ಟಕ್ಕೆ ಬಿಟ್ಟರೆ ಸಾಕಾಗತ್ತೆ. ಬೇರೆ ಏನೂ ಇಲ್ಲ. ತುಂಬಾ ಡ್ರೈ ಆಗಿ ಬರುತ್ತೆ, ತುಂಬಾ ಸಖತ್ತಾಗಿ ಬರುತ್ತೆ ಇದು. ಯಾವಾಗಲೂ ಕಬಾಬ್ ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ತೀವಲ್ಲ, ಸೊ ಹಾಗೆಯೇ ಕಬಾಬ್ ಮಾಡಿಬಿಟ್ಟು ಈ ಥರನೂ ಒಂದು ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಅದರ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೇನೆ. ಸೊ
ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೀವು ತಿಂದ್ರೇ ಹೇಳ್ತೀರಿ ಅಬ್ಬಬ್ಬಾ ಏನು ಟೇಸ್ಟ್ ಆಗಿದೆ, ಏನು ಸಕ್ಕತ್ತಾಗಿದೆ. ತುಂಬಾ ಸ್ಪೈಸಿ ಆಗಿರುತ್ತೆ, ಬಟ್ ಹಾಗೆಯೇ ನಿಮಗೆ ಚಿಕನ್ ಕೂಡ ಕ್ರಿಸ್ಪಿಯಾಗಿ ಒಳಗೆ ತುಂಬ ಜ್ಯೂಸಿಯಾಗಿ, ತೀರಾ ಗಟ್ಟಿನೂ ಇರೋದಿಲ್ಲ, ಸಾಫ್ಟೇ ಇರೋದಿಲ್ಲ. ನಾನು ಹೇಳೋದಕ್ಕಿಂತ ನೀವೇ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಆಗ ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ. ನಾನು ಕಾಮೆಂಟ್ ಮಾಡಿ ಅಂತ ಕೇಳಬೇಕಂತಿಲ್ಲ, ನೀವೇ ಕಾಮೆಂಟ್ ಮಾಡ್ತೀರಿ ನಿಮ್ಮ ಡಿಶ್ ತುಂಬ ಚೆನ್ನಾಗಿದೆ ಅಂತ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.